Hey guys, welcome back to my YouTube channel. Welcome to the last video of the Dubai series. So yes, ನಾವು ಇವತ್ತು ವಾಪಸ್ ಮನೆಗೆ ಹೋಗ್ತಾ ಇದ್ದೀರಿ ಆ್ಯಂಡ್ ಎಕ್ಸೈಟ್ಮೆಂಟ್ ಇದೆ ಬಟ್ ಬೇಜಾರು ಇದೆ ಬಿಕಾಸ್ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ. ಬಟ್ ಎಕ್ಸೈಟ್ಮೆಂಟ್ ಇಸ್ ಬಿಕಾಸ್ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಇವತ್ತು ಫುಲ್ ಡೇ ಬರೀ ಶಾಪಿಂಗಿಗೆ ಅಂತಲೇ ಇಟ್ಟಿದ್ದೀವಿ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಲಂಚ್ ಮುಗಿಸ್ಕೊಂಡು 6 o'clockಗೆ ಬೈ 6 o'clock ವಿಲ್ ಬಿ ಅಟ್ ದ ಏರ್ಪೋರ್ಟ್ ಆ್ಯಂಡ್ ನಮ್ಮ ಫ್ಲೈಟ್ ಇರೋದು 9:15ಗೆ. ಸೊ ಅಲ್ಲಿ ತನಕ ಬರೀ ಶಾಪಿಂಗ್ ಇದೆ. ಸೊ ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಹಾಗೆ ನೆನ್ನೆ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಈ ವಿಡಿಯೋನಲ್ಲಿ ಆದರೆ ತೋರಿಸ್ತೀನಿ. ಅಂದರೆ ಮನೆಗೆ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ತೋರ್ಸೋಕ್ಕಾಗಲ್ಲ ಬಿಕಾಸ್ ಎಲ್ಲ ಆಲ್ರೆಡಿ ಪ್ಯಾಕ್ ಆಗೋಗಿದೆ. ನಿಮಗೆ ತೋರಿಸ್ತೀನಿ ಬನ್ನಿ. ಎಲ್ಲ ಪ್ಯಾಕ್ ಆಗೋಗಿದೆ. ಇನ್ನು ಲಾಸ್ಟ್ ಏನೇನೆಲ್ಲ ಒಂದ್ಸತಿ ಚೆಕ್ ಮಾಡಿ ಆಮೇಲೆ ಸೂಟ್ ಕೇಸ್ನೆಲ್ಲ ಲಾಕ್ ಮಾಡಬೇಕು. ಬಟ್ ರೈಟ್ ನಾವ್ ಇಟ್ ಈಸ್ ಆಲ್ಮೋಸ್ಟ್ ಪ್ಯಾಕ್ಡ್. ಸೊ ಎಸ್, ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಐ ಸೇಯಿಂಗ್ ಬಾಯ್ ಟು ದಿಸ್ ರೂಮ್ ಆ್ಯಂಡ್ ಗೋಯಿಂಗ್ ರೈಟ್ ನಾವ್. ಲಗೇಜಸ್ ಎಲ್ಲ ಕೆಳಗಡೆ ಹೋಗಿದೆ. ಇನ್ನು ಬಸ್ ಹತ್ಕೊಂಡು ಹೋಗಿ ಶಾಪಿಂಗ್ ಮಾಡಿ ಹೋಗೋದು. ಯೂಸುಫ್ ಬಾಯ್ ಅಲ್ಲಿ ಪರ್ಫ್ಯೂಮ್ಸ್ ಎಲ್ಲ ತಗೊಂಡು ಈಗ ವಿ ಹ್ಯಾವ್ ಕಮ್ ಟು ದ ಮೀನಾ ಬಜಾರ್. ಸೊ ಇಲ್ಲಿ ಸ್ವಲ್ಪ ಡೇಟ್ಸ್ ಶಾಪಿಂಗ್ ಮಾಡಬೇಕಿತ್ತು ಮತ್ತು ಎಲೆಕ್ಟ್ರಾನಿಕ್ ಶಾಪಿಂಗ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಮೀನಾ ಬಜಾರಿಗೆ ಬಂದಿದ್ದೀವಿ. So guys, this is the entrance of the airport. Guys, we finally landed in ಬೆಂಗಳೂರು. ಈಗ ಇಮಿಗ್ರೇಷನ್ ಒಂದು ಬಾಕಿ ಇದೆ. ಇಮಿಗ್ರೇಷನ್ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲಗೋದು ಅಷ್ಟೆ. ಸೊ ಗೈಸ್, ಐ ಆಮ್ ಬ್ಯಾಕ್ ಹೋಮ್. ನೆನ್ನೆ 5 o'clock ಹಂಗೆ ಮನೆ ರೀಚ್ ಆದ್ವಿ. ಆಮೇಲೆ ಮನೆಗೆ ಬಂದು ಹೋಲ್ ಡೇ ರೆಸ್ಟ್ ಮಾಡಿ ಯಾವುದೆಲ್ಲ ಔಟ್ಫಿಟ್ಸ್ ಒಗ್ಯಕ್ಕೆ ಹಾಕ್ಬೇಕಿತ್ತು ಎಲ್ಲ ಒಗ್ಯಕ್ಕೆ ಹಾಕಿ ಏನೇನೆಲ್ಲ ಐಟಮ್ಸ್ನ ಪರ್ಚೇಸ್ ಮಾಡೋದು ಅದೆಲ್ಲ ಒಂದು ಸೈಡಿಗೆ ಇಟ್ಕೊಂಡು ಈಗ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನಾನು ಒಂದೊಂದು ದಿವಸ ಅಂದರೆ ಒಂದೊಂದು ಕಡೆ ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅದನ್ನು ಒಂದು ಸತಿ ತೋರಿಸ್ತೀನಿ. ಸೊ ಯಾವತ್ತು ಮಾಡಿರ್ತೀನಿ ಅಂದರೆ ಯಾವತ್ತು ಶಾಪಿಂಗ್ ಮಾಡಿರ್ತೀನಿ ಅನ್ನೋದನ್ನೆಲ್ಲ ಡೇಟ್ ಸಮೇತ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಸೊ ಫಸ್ಟ್ ನಾನು ಪೆಂಗ್ವಿನ್ ಇದಕ್ಕೆ ಹೋಗಿದ್ವಲ್ಲ, ಅಲ್ಲಿ ನಾನು ಶಾಪ್ ಮಾಡಿದೆ ಅಂತ ಹೇಳಿದ್ದೆ. ಸೊ ಅಲ್ಲಿ ಏನೇನೆಲ್ಲ ಶಾಪ್ ಮಾಡಿದೆ ಅಂತ ಫಸ್ಟ್ ತೋರಿಸ್ತೀನಿ. ಸೊ ಐ ಬಾಟ್ 2 toys. ಇಲ್ಲಿ ಬ್ರೂನೋಗೆ ಅಂತ ಇದೆರಡು ತಂದ್ವಿ. ಆಮೇಲೆ ಆಲ್ಸೋ 3 ಟಂಬ್ಲರ್ಸ್, ಈ 3 ಟಂಬ್ಲರ್ಸ್ ತಂದ್ವಿ. ಇದು ಒಂದು ಡಿಫ್ರೆಂಟ್ ಇದೆ, ಅದು ಬಿಟ್ಟು ಮಿಕ್ಕಿದ 2 ಸೇಮ್ ಇದೆ. ಸೊ ದೀಸ್ 2 ತಂದಿರೋದು ಒಂಥರ ಇದೆ. ಆಮೇಲೆ
ಇದು ಒಂದು ಡಿಫ್ರೆಂಟ್. ಸೊ 3 ಟಂಬ್ಲರ್ಸ್ ಮತ್ತು 2 ಟಾಯ್ಸ್ ಏನು ತೋರಿಸಿದ್ನಲ್ಲ ಇದು ಮತ್ತು ಇದು ಇವೆರಡು ಟಾಯ್ಸ್ ತಂದ್ವಿ. ಸೊ ಇದೆಲ್ಲದಕ್ಕೂ ಸೇರಿ ಟೋಟಲ್ ಆಗಿ 265 ದಿರಮ್ಸ್ ಆಯಿತು. ಬಟ್ ನಮಗೆ ಆಫರ್ ಇತ್ತು, ಅಂದರೆ ಅದೇ ಇದು ಆಫರ್ ಸಿಕ್ಕಿದ್ರಿಂದ 200 ದಿರಮ್ಸ್ ಮೈನಸ್ ಆಗಿ ಇಟ್ ಎಂಡೆಡ್ ಅಪ್ ವಿತ್ 65 ದಿರಮ್ಸ್. ಸೊ ಇಷ್ಟು 1 2 5 ಐಟಮ್ಸ್ ಎಲ್ಲಾನು ಸೇರಿ 65 ದಿರಮ್ಸ್ ವಿ ಪೇಡ್ ಅಷ್ಟೇ. ಸೊ ಗೈಸ್ ನೆಕ್ಸ್ಟ್ ಡೇ ಚಾಕ್ಲೇಟ್ ತರಕ್ಕೆ ಹೋಗಿದೆ ಅಂತ ತೋರಿಸಿದ್ದೆ. ಸೊ ಅಲ್ಲಿ ನಾವು ತಗೊಂಡಿದ್ದು ಒಂದು ಈ ಚಾಕ್ಲೇಟು. ಸೊ ಇದನ್ನು 1 kg ತಗೊಂಡ್ವಿ. ಆಮೇಲೆ ದಿಸ್ ಚಾಕ್ಲೇಟ್, ದಿಸ್ ಇಸ್ ಪಿಸ್ತಾ ಚಾಕ್ಲೇಟ್. ಸೊ ಇದನ್ನು 1/2 kg ತಗೊಂಡ್ವಿ. ಆ್ಯಂಡ್ ಇದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ದುಬೈ ಫೇಮಸ್ ಚಾಕ್ಲೇಟ್ ಕುನಾಫಾ ಚಾಕ್ಲೇಟ್. ಸೊ ಇದನ್ನ 1 ತಗೊಂಡ್ವಿ. ಸೊ ಇದೆಲ್ಲದಕ್ಕೂ ಅರೌಂಡ್ 105 ದಿರಮ್ಸ್ ಆಯಿತು. ಎಕ್ಸಾಕ್ಟ್ ಪ್ರೈಸ್ ಗ್ಯಾಪ್ನ ಇಲ್ಲ. ಸೊ ಇದು ಹೇಗಿರುತ್ತೆ ಅಂತ ನಿಮಗೆ, ಈ ಎಲ್ಲ ಚಾಕ್ಲೇಟ್ಸನ್ನು ಹೇಗಿರುತ್ತೆ ಅಂತ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ಸೊ ಗೈಸ್ ಐ ಆಮ್ ಟ್ರೈಯಿಂಗ್ ದಿಸ್ ಚಾಕ್ಲೇಟ್. ಸೊ ದಿಸ್ ಈಸ್ ವಾಟ್ ಇಟ್ ಲುಕ್ಸ್ ಲೈಕ್. ಅಂದರೆ ಆಚೆ ಕಡೆ ಬಿಸ್ಕೆಟ್ ಕೋಟಿಂಗ್ ಇದೆ, ಇದ್ರ ಒಳಗಡೆ ನೆಕ್ಸ್ಟ್ ಲೇಯರ್ ಬಂದು ಡೇಟ್ಸ್ ಇದೆ, ಇಲ್ಲೇ ಕಾಣಿಸುತ್ತೆ ನೋಡಿ. ಅದ್ರೊಳಗಡೆ ಡೇಟ್ಸ್ ಇದೆ, ಅದ್ರ ಒಳಗಡೆ ಯು ಹ್ಯಾವ್ ಆಲ್ಮಂಡ್ ಇನ್ಸೈಡ್. ದಿಸ್ ಇಸ್ ವಾಟ್ ಇಟ್ ಲುಕ್ಸ್ ಲೈಕ್ ಆ್ಯಂಡ್ ಇಟ್ ಇಸ್ ಸೋ ಗುಡ್. ಸೊ ನೆಕ್ಸ್ಟ್ ಬಂದು ಈ ಚಾಕ್ಲೇಟ್ ವಿಚ್ ಇಸ್ ದ ಪಿಸ್ತಾ ಚಾಕ್ಲೇಟ್. ಸೊ ಆಚೆಯಿಂದ ಇಟ್ ಲುಕ್ಸ್ ಲೈಕ್ ದಿಸ್. ಒಳಗಡೆ ದಿಸ್ ಇಸ್ ವಾಟ್ ಇಟ್ ಲುಕ್ಸ್ ಲೈಕ್. ಇಟ್ ಇಸ್ ಲೈಕ್ Ferrero Rocher if you have tasted. ಬಟ್ ಅದು ಬಿಟ್ಟರೆ ಪಿಸ್ತಾದು ಟೇಸ್ಟ್ ಇರುತ್ತೆ ಒಳಗಡೆ. ಸೊ ಗೈಸ್ ನಾನು ನೆಕ್ಸ್ಟ್ ಶಾಪಿಂಗ್ ಅಂತ ತೋರಿಸಿದ್ದು ನಮ್ಮ ರೂಮ್ ಹತ್ರ, ನಾವೆಲ್ಲಿ ಸ್ಟೇ ಆಗಿದ್ವಲ್ಲ ಅದ್ರ ಹತ್ರ ಹೋಗಿದ್ದು ಶಾಪಿಂಗ್ಗೆ. ಸೊ ಅಲ್ಲಿ ಏನೇನು ತಂದ್ವಿ ಅಂತ ಅಂದರೆ ಒಂದು ಈ ಡಾಲ್ ತಂದ್ವಿ ಬ್ರೂನೋಗೆ ಅಂತ. ಓಕೆ, ಆಮೇಲೆ ಈ ಟಂಬ್ಲರ್. ಓಕೆ, ಸೊ ಈ ಐಟಮ್ಸ್ ಎಲ್ಲ ಅಲ್ಲಿ ಕಂಪ್ಯಾರಿಟಿವ್ಲಿ ಇಂಡಿಯಾ ಕಂಪೇರ್ ಮಾಡಿದ್ರೆ ಅಲ್ಲಿ ತುಂಬ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ತಂದ್ವಿ ಇದನ್ನ. ಅದಾದಮೇಲೆ ಮೇನ್ ಆಗಿ ತಗೊಂಡಿದ್ದು ಡೇಟ್ಸು. ಸೊ ನಿಮ್ಗೆಲ್ರಿಗೂ ಗೊತ್ತು ದುಬೈ ಇಸ್ ಫೇಮಸ್ ಫಾರ್ ಇಟ್ಸ್ ಡೇಟ್ಸ್ ಅಂತ. ಸೊ ಈ ಥರದ್ದು 2 ಡೇಟ್ಸ್ ತಗೊಂಡ್ವಿ. ಓಕೆ, 2 ಬಾಕ್ಸಸ್ ಆಫ್ ಡೇಟ್ಸ್. ಅದಾದಮೇಲೆ ಇಲ್ಲಿ ಈ ಥರ 2 ಬಾಕ್ಸ್ ತಗೊಂಡ್ವಿ. ಅದಾದಮೇಲೆ ಲಾಸ್ಟ್ ಬಂದು ಈ ಥರ 2 ಡೇಟ್ಸ್ ತಗೊಂಡ್ವಿ, 2 ಬಾಕ್ಸ್ ಡೇಟ್ಸ್. ಸೊ ಟೋಟಲ್ ಆಗಿ ಅಲ್ಲಿ ನಾವು ತಗೊಂಡಿದ್ದು 6 ಬಾಕ್ಸಸ್ ಆಫ್ ಡೇಟ್ಸ್, ಮತ್ತು ಒಂದು ಡಾಲ್ ಮತ್ತು ಒಂದು ಟಂಬ್ಲರ್. ಸೊ ಇದಕ್ಕೆಲ್ಲದಕ್ಕೂ ಟೋಟಲ್ ಆಗಿ 101 ದಿರಮ್ ಆಯಿತು. ಸೊ ಈಗ ನೆಕ್ಸ್ಟ್ ಡೇಗೆ ಹೋಗೋಣ ಬನ್ನಿ. ಸೊ ಲಾಸ್ಟ್ ಡೇ ನಾವು 3 ಡಿಫ್ರೆಂಟ್ ಶಾಪ್ಸ್ ಅಲ್ಲಿ ಶಾಪಿಂಗ್ ಮಾಡಿದ್ದು. ಸೊ ಒಂದು ಬಂದು ನಿಮ್ಗೆಲ್ರಿಗೂ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ಫೇಮಸ್ಸು, ಐ ಮೀನ್ ಈ ಪರ್ಫ್ಯೂಮ್ ಸ್ಟೋರ್ ಫೇಮಸ್ ಇದೆ, ದಟ್ ಈಸ್ ಯೂಸುಫ್ ಬಾಯ್ ಪರ್ಫ್ಯೂಮ್ ಅಂತ. ಸೊ ಇಲ್ಲಿ 2 ಪರ್ಫ್ಯೂಮ್ಸ್ ತಂದ್ವಿ. ಯಾವ್ಯಾವ ಫ್ರೇಗ್ರೆನ್ಸ್ ಅಂತ ಅಂದರೆ ಒಂದು ಇದು YB ಮೋಸ್ಟ್ ವಾಂಟೆಡ್ ಅಂತ, ನೆಕ್ಸ್ಟ್ ಬಂದು YB ಗೂಚಿ ಗಿಲ್ಟಿ ಅಂತ. ಸೊ ಇಲ್ಲಿ ಏನು ಅಂತ ಅಂದರೆ ಬೇಸಿಕಲಿ ಒಂದು ಥೌಸಂಡ್ಸ್ ಆಫ್ ಡಿಫ್ರೆಂಟ್ ಫ್ರೇಗ್ರೆನ್ಸಸ್ ಇದೆ. ಅದರಲ್ಲಿ ಎಲ್ಲಾನು ಒಂದು ಸ್ಮಾಲ್ ಬಾಟಲ್ಸಲ್ಲಿ ಹಾಕಿರ್ತಾರೆ. ನಮಗೆ ಯಾವ್ದು ಬೇಕು ಅಂತ ನಾವು ಸೆಲೆಕ್ಟ್ ಮಾಡಾದ್ಮೇಲೆ ಅಲ್ಲೇ ಆರ್ಡರ್ ಕೊಟ್ಟು ಅದನ್ನು ಅಲ್ಲೇ ನಮ್ಮ ಮುಂದೆನೇ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ದಟ್ ಈಸ್ ವಾಟ್ ಇಟ್ ಈಸ್ ಫೇಮಸ್ ಫಾರ್. ಸೊ ಇವೆರಡಕ್ಕೂ ಅಂದರೆ ಈಚ್ ಪರ್ಫ್ಯೂಮಿಗೆ 100 ml ನಾವು ತಗೊಂಡಿದ್ದು. ಸೊ 2 ಸೇರಿಸಿ 140 ದಿರಮ್ಸ್ ಆಯಿತು. ಸೊ 2ಕ್ಕೂ ಸೇರಿಸಿ 140 ದಿರಮ್ಸ್ ಆಯಿತು ಅಲ್ಲಿ 100 mlಗೆ. ಇನ್ನೊಂದು 50 ml ಕೂಡ ಇದೆ, ಅದಕ್ಕೆ ಈಚ್ 55 ml ಬಾಟಲ್ಗೆ ಇಟ್ ವಿಲ್ ಕಾಸ್ಟ್ ಅರೌಂಡ್ 55 ದಿರಮ್ಸ್. ಸೊ 100 mlಗೆ ಇಟ್ ವಿಲ್ ಕಾಸ್ಟ್ 70 ದಿರಮ್ಸ್. ಸೊ 2 ಸೇರಿಸಿ 140 ದಿರಮ್ಸ್ ಆಯಿತು. ಸೊ ಗೈಸ್ ಅದೇ ದಿನ ಎಲೆಕ್ಟ್ರಾನಿಕ್ಸ್ ಕೂಡ ಶಾಪ್ ಮಾಡಿದ್ವಿ. ಸೊ ಅಲ್ಲಿ ಏನೇನು ಶಾಪ್ ಮಾಡಿದ್ವಿ ಅಂತ ಅಂದರೆ 2 ಗ್ಯಾಲಕ್ಸಿ ಟ್ಯಾಬು, ಗ್ಯಾಲಕ್ಸಿ A9+ ಟ್ಯಾಬ್ನ ಪರ್ಚೇಸ್ ಮಾಡಿದ್ವಿ 2. ಓಕೆ, ಸೊ ದಿಸ್ ಇಸ್ ವಾಟ್ ಇಟ್ ಲುಕ್ಸ್ ಲೈಕ್.
ಓಕೆ, ಸೊ ಇದು 2 ತಗೊಂಡ್ವಿ. ಅದಾದಮೇಲೆ ಇದಕ್ಕೆ ಒಂದೊಂದಕ್ಕೆ ಇಟ್ ಕಾಸ್ಟೆಡ್ 680 dirhams ಒಂದು ಗ್ಯಾಲಕ್ಸಿ ಟ್ಯಾಬ್ಗೆ. ಆ್ಯಂಡ್ ನೆಕ್ಸ್ಟ್ ವಿ ಪರ್ಚೇಸ್ ವಾಸ್ 2 ಏರ್ಪಾಡ್ಸ್. ಸೊ ಇದು ಏರ್ಪಾಡ್ಸ್ ಪ್ರೋ 2 ಆಯಿತಾ. ಸೊ ಇದು ನಮಗೆ 650 dirhams ಆಯಿತು ಒಂದಕ್ಕೆ. ನಾವು 2 ತೊಗೊಂಡಿದ್ದು. ಇನ್ನೊಂದು ಬಾಕ್ಸು ಆಲ್ರೆಡಿ ಓಪನ್ ಆಗಿದೆ. ಸೊ ಅದು ಬಾಕ್ಸ್ ಕಾಣಿಸ್ತಾ ಇಲ್ಲ, ಇಲ್ಲೇ ಓಪನ್ ಕೂಡ ಮಾಡ್ತೀನಿ. ಅಂದರೆ ನಮಗೆ ಇದು ಯಾವುದೂ ಸೀಲ್ಡ್ ಕೊಡಲ್ಲ. ನಾವು ವಾಪಸ್ ಬೆಂಗಳೂರಿಗೆ ಕ್ಯಾರಿ ಮಾಡುವಾಗ ಸೀಲ್ಡ್ ಯಾವುದು ನಾವು ಕ್ಯಾರಿ ಮಾಡೋಕ್ಕಾಗಲ್ಲ. ಬಿಕಾಸ್ ಅದನ್ನು ನಾವು ಸೇಲ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಅವ್ರು ಓಪನ್ ಮಾಡದೇ ನಮಗೆ ವಾಪಸ್ ಕೊಟ್ಟು ಕಳ್ಸಲ್ಲ. ಸೊ ಅಲ್ಲೇನೆ ನಾವು ಎಲ್ಲಾದ್ರದ್ದು ಸೀಲ್ಸ್ ಎಲ್ಲ ಓಪನ್ ಮಾಡಿ ತಂದಿದ್ದೀವಿ. ಲೆಟ್ ಮೀ ಓಪನ್ ಇಟ್. ಇಟ್ ಲುಕ್ಸ್ ಲೈಕ್. ಇದಾದ್ಮೇಲೆ ನಾವು ಇನ್ನೊಂದು ಮೊಬೈಲ್ ಕೂಡ ಪರ್ಚೇಸ್ ಮಾಡಿದ್ವಿ. ಅದು ಸ್ಯಾಮ್ಸಂಗ್ S24 FE. ಸೊ ಅದಕ್ಕೆ ನಮಗೆ ಆಗಿದ್ದು 1050 dirhams. ಸೊ ಎಲ್ಲ ಸೇರಿಸಿ ನಮಗೆ ಕಾಸ್ಟ್ ಆಗಿದ್ದು 4200 dirhams. ಅದು ಏನಿಲ್ಲ ಅಂತ ಅಂದ್ರು ಇಂಡಿಯನ್ ಪ್ರೈಸಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಈಸ್ ಲೈಕ್ ಅರೌಂಡ್ 1 lakh. ಸೊ ಅಲ್ಲಿ ಏನು ಅಂತ ಅಂದರೆ ಯಾರೆಲ್ಲ ಎಲೆಕ್ಟ್ರಾನಿಕ್ಸ್ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಿರೋ, ದುಬೈಗೆ ಹೋಗಿ ಎಲೆಕ್ಟ್ರಾನಿಕ್ಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರೋ, ಒಂದು ಟಿಪ್ ಏನು ಕೊಡ್ತೀನಿ ಅಂತ ಅಂದರೆ, ಏನಾದರೂ ಪರ್ಚೇಸ್ ಮಾಡಬೇಕಿದ್ರೆ ಜಸ್ಟ್ ಆ್ಯಪಲ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋಕೆ ಅಲ್ಲಿ ಹೋಗಿ. ಬಿಕಾಸ್ ಅದು ಬಿಟ್ಟು ಏನೆಲ್ಲ ನಾವು 3 ಸ್ಯಾಮ್ಸಂಗ್ ಐಟಮ್ಸ್ ಏನು ತೊಗೊಂಡಿದ್ದೀವಲ್ಲ, ಆಲ್ಮೋಸ್ಟ್ ಇಂಡಿಯಾದಲ್ಲಿ ಕೂಡ ಸೇಮ್ ಪ್ರೈಸಸ್. ಸೊ ದುಬೈಯಲ್ಲಿ ಬರೀ ಕಮ್ಮಿ ಇರೋದು ಅಂತ ಅಂದರೆ ಆ್ಯಪಲ್ ಪ್ರಾಡಕ್ಟ್ಸ್ ಮಾತ್ರ. ಸೊ ಇದು ನಮಗೆ ಏರ್ಪಾಡ್ಸ್ ಏನು ತೊಗೊಂಡ್ವಲ್ಲ, ಅದು ಇಂಡಿಯಾದಲ್ಲಿ ಇಟ್ ಈಸ್ ಅರೌಂಡ್ 24,000 25,000. ಬಟ್ ಅಲ್ಲಿ ನಮಗೆ ಸಿಕ್ಕಿದ್ದು 15,000 ಚೇಂಜ್ಗೆ. ಸೊ ಅಲ್ಲಿ ಆ್ಯಪಲ್ ಪ್ರಾಡಕ್ಟ್ಸ್ ಎಲ್ಲಾನು ಕಮ್ಮಿ ಇದೆ ಆಯಿತಾ. ಬಟ್ ಅದು ಬಿಟ್ಟು ಬೇರೆ ಯಾವುದೇ ಬ್ರ್ಯಾಂಡ್ ತೊಗೊಳಂಗಿದ್ರು, ಇದು ಸ್ಯಾಮ್ಸಂಗ್ ಇರ್ಬೋದು, ಅದು ಬಿಟ್ಟು ಯಾವುದೇ ಬ್ರ್ಯಾಂಡ್ಸ್ ತೊಗೊಳಂಗಿದ್ರು ಡೋಂಟ್ ಟೇಕ್ ಇಟ್ ಫ್ರಮ್ ದೇರ್. ಬಿಕಾಸ್ ಸುಮ್ಮನೆ ವೇಸ್ಟ್ ಅಂತ ನಾನು ಹೇಳ್ತೀನಿ. ಅಂದರೆ ಇಂಡಿಯಾದಲ್ಲೂ ಸೇಮ್ ಪ್ರೈಸ್ ಇದೆ. ಸೊ ಇಫ್ ಯು ವಾಂಟ್ ಟು ಬೈ ಎನಿ ಎಲೆಕ್ಟ್ರಾನಿಕ್ಸ್ ಫ್ರಮ್ ದುಬೈ, ಪರ್ಚೇಸ್ ಆ್ಯಪಲ್ ಪ್ರಾಡಕ್ಟ್ಸ್. ಸೊ ನೆಕ್ಸ್ಟ್ ಇನ್ನು ಲಾಸ್ಟ್ ಐಟಮ್ಸ್ ಏನೇನೆಲ್ಲ ಪರ್ಚೇಸ್ ಮಾಡಿದ್ವೋ ನೋಡೋಣ ಬನ್ನಿ. ಸೊ ಗೈಸ್, ನಾವು ಲಾಸ್ಟ್ ಸ್ಟೋರಲ್ಲಿ ಏನೇನೆಲ್ಲ ತಂದ್ವಿ ಅಂತ ತೋರಿಸ್ತೀವಿ. ಸೊ ಇಲ್ಲಿ ಮೇನ್ ಆಗಿ ತಂದಿರೋದು ನಾವು ಟಾಯ್ಸ್, ಅಂದರೆ ಕಾರ್ಸು ಮತ್ತು ಸಾಫ್ಟ್ ಟಾಯ್ಸ್ ಇಷ್ಟನ್ನು ತಂದಿದ್ದೀವಿ. ಸೊ ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಕಾರ್ ವಿ ಹ್ಯಾವ್ ಬಾಟ್. ದಿಸ್ ಇಸ್ ಅ ರಿಮೋಟ್ ಕಂಟ್ರೋಲ್ ಕಾರ್. ತುಂಬ ಕಮ್ಮಿ ಇದೆ ಅಲ್ಲಿ. ಅಂದರೆ ಬೆಂಗಳೂರಲ್ಲಿ ಇದಕ್ಕೆ ನಾವು ಒಂದು 4,000 5,000 ಕೊಡಬೇಕು. ಆ್ಯಂಡ್ ದ ಕ್ವಾಲಿಟಿ ವಿಲ್ ಆಲ್ಸೋ ನಾಟ್ ಬಿ ಗುಡ್. ಬಟ್ ಅಲ್ಲಿ ಇದು 89 dirhams ಆಯಿತು. ಸೊ ಇಟ್ ಈಸ್ ರಿಯಲಿ ವೆರಿ ವೆರಿ ವರ್ತ್ ಇಟ್ ಬೈಯಿಂಗ್ ಅಲ್ಲಿಂದ. ಸೊ ಅದಕ್ಕೆ ತಂದಿರೋದು ಅಷ್ಟೇ. ಅದು ಬಿಟ್ಟು ಬೆಂಗಳೂರಲ್ಲೇ ಕೂಡ ಸಿಗುತ್ತೆ ಇದೂ. ಅದಾದಮೇಲೆ ನಾವು ತಂದಿರೋದು ಅನಾದರ್ ರಿಮೋಟ್ ಕಂಟ್ರೋಲ್ ಕಾರ್. ಇದು ಆ್ಯಂಡ್ ವಿ ಬಾಟ್ 3 ಬಾಟಲ್ಸ್. ಒಂದೇ ಥರ 3 ಡಿಫ್ರೆಂಟ್ ಕಲರ್ಸಲ್ಲಿ ಬಾಟಲ್ ತಂದ್ವಿ. ಅಗೇನ್ ಇದೆಲ್ಲ ಬೆಂಗಳೂರಲ್ಲೂ ಕೂಡ ಸಿಗುತ್ತೆ. ಬಟ್ ಅಲ್ಲಿ ಪ್ರೈಸಸ್ ತುಂಬ ಕಮ್ಮಿ ಇದೆ ಆ್ಯಂಡ್ ದ ಕ್ವಾಲಿಟಿ ಈಸ್ ಆಲ್ಸೋ ರಿಯಲಿ ಗುಡ್. ಸೊ ಇದಾದಮೇಲೆ ವಿ ಬಾಟ್ 2 ಡೈಕಾಸ್ಟ್ ಕಾರ್ಸ್. ಇದೊಂದು ಮತ್ತು ಇದೊಂದು ತಂದ್ವಿ. ಅದಾದಮೇಲೆ ಇದೊಂದು ಸ್ಮಾಲ್ ಟಾಯ್. ಓಕೆನಾ. ಇದಾದಮೇಲೆ ಇಲ್ಲಿ ಡೇಟ್ಸ್ ಕೂಡ ಪರ್ಚೇಸ್ ಮಾಡಿದ್ವಿ. 3 ಬಾಕ್ಸಸ್ ಆಫ್ ಡೇಟ್ಸ್. ಈ ಥರದ್ದು 4 ತೊಗೊಂಡಿದ್ದೀವಿ ಈ ಥರ. ಆ್ಯಂಡ್ ನೆಕ್ಸ್ಟ್ ಅಪ್ ವಿ ಹ್ಯಾವ್ ವಾಟ್ ಸೋ ಮೆನಿ ಡಿಫ್ರೆಂಟ್ ಟಾಯ್ಸ್. ಸೊ ಅದರಲ್ಲಿ ಇದೊಂದು ಫಸ್ಟ್ ಟಾಯ್. ಅದಾದಮೇಲೆ ಲಾಸ್ಟ್ ಐಟಮ್ ಇಲ್ಲಿಂದ ತಂದಿರೋದು ಅಂತ ಅಂದರೆ ಈ ಥರ ಕ್ಯಾಮಲ್ಸ್. ಇಲ್ಲಿ ಈ ಥರ ವಿ ಬಾಟ್ ಇನ್ ಡಿಫ್ರೆಂಟ್ ಕಲರ್ಸ್ ಇಲ್ಲಿ. ಸೊ ಈ ಥರ ನಾವು ತಂದಿದ್ದು ಎಷ್ಟು $6 ತಂದ್ವಿ. ಈ ಥರ ತುಂಬ ಕ್ಯೂಟ್ ಆಗಿದೆ, ವೆರಿ ಸ್ಮಾಲ್. ಲಾಸ್ಟ್ ಪೀಸ್ ವಿ ಬಾಟ್ ದಿಸ್ ಫ್ರಿಡ್ಜ್ ಮ್ಯಾಗ್ನೆಟ್. ಅಂದರೆ ನಿಮಿಷ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ದಿಸ್ ಇಸ್ ವಾಟ್ ಇಟ್ ಲುಕ್ಸ್ ಲೈಕ್. ಸೊ ಇಲ್ಲಿ ಎಲ್ಲ ಅಂದರೆ ಇಲ್ಲಿ ನಾವೇನು ಲಾಸ್ಟ್ ಸ್ಟೋರಲ್ಲಿ ಶಾಪ್ ಮಾಡಿದ್ವಲ್ಲ, ಇಲ್ಲಿ ಎಲ್ಲ ಸೇರಿ 355 dirhams ಆಯಿತು ನಮಗೆ. ಸೊ ದಟ್ ವಾಸ್ ಆಲ್ ಅಬೌಟ್ ದ ಶಾಪಿಂಗ್ ಥಿಂಗ್ಸ್ ವಿ ಹ್ಯಾವ್ ಡನ್. ಅಲ್ಲಿಂದ ಏನು ತರಬೇಕು ಅಂತ ಅಂದರೆ ಮೇನ್ಲಿ ಚಾಕ್ಲೇಟ್ಸ್, ಡೇಟ್ಸ್ ಇದನ್ನೆಲ್ಲ ತೊಗೊಂಡು ಬನ್ನಿ. ಆ್ಯಂಡ್ ದ ಹೋಲ್ ಟ್ರಿಪ್ ಕಾಸ್ಟ್ ನಮಗೆ ಎಷ್ಟು ಬಿತ್ತು ಅಂತ ಅಂದರೆ
ವಿ ವೆಂಟ್ ಆನ್ ಅ ಪ್ಯಾಕೇಜ್. ಫಸ್ಟ್ ಆಫ್ ಆಲ್ ನಾವು ಸೆಪ್ರೇಟ್ ಆಗಿ ಹೋಗಿರ್ಲಿಲ್ಲ, ವಿ ವೆಂಟ್ ಆನ್ ಅ ಪ್ಯಾಕೇಜ್. ಸೊ ಪ್ಯಾಕೇಜ್ ಅಲ್ಲೇನೆ ಎಲ್ಲ ಇನ್ಕ್ಲೂಡ್ ಆಗಿತ್ತು. ಸೊ ಒಬ್ಬೊಬ್ಬರಿಗೆ ಪ್ಯಾಕೇಜ್ ನಮ್ದಾಗಿದ್ದು 1,10,000 ಏನೋ ಆಯ್ತು ಪರ್ ಪರ್ಸನ್. ಅದು ಬಿಟ್ಟು ಇದೆಲ್ಲ ಎಕ್ಸ್ಟ್ರಾ ಕಾಸ್ಟ್ ಎಲ್ಲಾನು ಒಂದು 2 lakh ಅಲ್ಲೇ ಸ್ಪೆಂಡ್ ಮಾಡ್ಕೊಂಡ್ ಬಂದಿದ್ದೀವಿ ನಾವು, ಫಾರ್ ಎಲೆಕ್ಟ್ರಾನಿಕ್ಸ್, ಫಾರ್ ಆಲ್ ದ ಟಾಯ್ಸ್ ಅಂಡ್ ಎವ್ರಿಥಿಂಗ್. ಐ ಥಿಂಕ್ ಇಟ್ ಈಸ್ ಬೆಟರ್ ಟು ಗೋ ಆನ್ ಪ್ಯಾಕೇಜಸ್, ಬಿಕಾಸ್ ನಿಮ್ಗೆ ಅವಾಗ ಅವರೇ ಹೇಳ್ತಾರೆ ಈ ಜಾಗ ಇಂಪಾರ್ಟೆಂಟು ಅಂತ ಹೇಳಿ ಆ ಜಾಗಕ್ಕೆಲ್ಲಾನು ಕರ್ಕೊಂಡು ಹೋಗ್ತಾರೆ. ಬಿಕಾಸ್ ನಾವು ಅಲ್ಲಿ ಹೊಸ ಪರ್ಸನ್ ಆಗಿರೋದ್ರಿಂದ, ಅಂದ್ರೆ ನ್ಯೂ ಟು ದಟ್ ಕಂಟ್ರಿ ಆಗಿರೋದ್ರಿಂದ ನಮ್ಗೆ ಆ ಕಂಟ್ರಿದು ಬಗ್ಗೆ ಗೊತ್ತಿರಲ್ಲ. ಸೊ ಯಾವ ಪ್ಲೇಸಸ್ಗೆ ಹೋಗ್ಬೇಕು, ಯಾವುದು ವರ್ತ್ ಗೋಯಿಂಗ್ ಅದೆಲ್ಲ ನಮಗ್ ಗೊತ್ತಿರಲ್ಲ. ಸೊ ನಾವೇನಾದ್ರು ಪ್ಯಾಕೇಜ್ ಅಲ್ಲಿ ಹೋಗಂಗಿದ್ರೆ ಇಟ್ ವಿಲ್ ಆಲ್ ಬಿ ಗುಡ್, ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ. ಬಿಕಾಸ್ ದೇ ವುಡ್ ಹ್ಯಾವ್ ಸೆಂಡ್ ಲೈಕ್ ಥೌಸಂಡ್ಸ್ ಆಫ್ ಪೀಪಲ್ ಟು. ಅಂಡ್ ನಾವ್ ಯಾವತ್ತೆಲ್ಲ ಸಿಟಿ ಟೂರ್ಸ್ಗೆಲ್ಲ ಹೋಗಿದ್ವೋ ಅವಾಗೆಲ್ಲಾನು ದ ಗೈಡ್ಸ್ ಟೋಲ್ಡ್ ಅಸ್ ಸೋ ಮೆನಿ ಥಿಂಗ್ಸ್ ಅಬೌಟ್ ದುಬೈ ಅಂಡ್ ಅಬು ಧಾಬಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್, ಹಿಸ್ಟ್ರಿ ಎಲ್ಲಾನು ಕೊಟ್ರು, ವಿಚ್ ವಾಸ್ ರಿಯಲಿ ಗುಡ್. ಬಿಕಾಸ್ ನೀವೀಗ ಸಪ್ರೇಟ್ ಆಗಿ ಹೋದ್ರೆ ಅದೆಲ್ಲ ನಿಮಗೆ ಸಿಗಲ್ಲ. ಸೊ ಹಾಗಾಯ್ತು. ಆ್ಯಂಡ್ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ದಟ್ಸ್ ಇಟ್ ಫಾರ್ ದ ದುಬೈ ಸೀರೀಸ್. ಎಲ್ಲಾನು ಹೋಗಿ ಬಂದು ವಿ ಆಲ್ ಎಂಜಾಯ್ಡ್ ವೆರಿ ಮಚ್. ಬಟ್ ಒಂದೇ ಪ್ರಾಬ್ಲಮ್ ಆಗಿದ್ದು ಅಂದರೆ ತುಂಬ ಶೆಕೆ ಇತ್ತು. 45 ಡಿಗ್ರಿ ಇದ್ದಾಗಲೂ ಕೂಡ ಅಲ್ಲಿದ್ವಿ. ಸೊ ಅದೊಂದು ಪ್ರಾಬ್ಲಮ್ ಆಯಿತು. ಅದು ಬಿಟ್ಟರೆ ದ ಸಿಟಿ ಇಸ್ ಸೋ ಗುಡ್. ಐ ಮೀನ್ ದ ದುಬೈ ಸಿಟಿ ಇಸ್ ರಿಯಲಿ ಗುಡ್. ಅಂದರೆ ಒನ್ಸ್ ಇನ್ ಅ ಲೈಫ್ ಟೈಮ್ ವಿಸಿಟ್ ಮಾಡುವಂಥ ಪ್ಲೇಸ್. ಆ್ಯಂಡ್ ಅಲ್ಲಿ ಹೋದಾಗ ನಿಮಗೆ ಮೋಟಿವೇಶನ್ ಸಿಗುತ್ತೆ ಟು ವರ್ಕ್ ಹಾರ್ಡ್. ಸೊ ಅದಕ್ಕೋಸ್ಕರ ಐ ಥಿಂಕ್. ಬಟ್ ಅಲ್ಲಿಗೆ ವಿಸಿಟ್ ಮಾಡುವಂಥ ಟೈಮ್ ಬಂದು ಇಟ್ ಈಸ್ ಫ್ರಮ್ ಡಿಸೆಂಬರ್ ಟಿಲ್ ಮಾರ್ಚ್. ಸೊ ಏಪ್ರಿಲಲ್ಲೆಲ್ಲ ಸ್ವಲ್ಪ ಜಾಸ್ತಿ, ಏಪ್ರಿಲ್ ಇಂದ ಜಾಸ್ತಿ ಆಗ್ತಾ ಬರುತ್ತೆ. ಸೊ ನೀವೇನಾದರೂ ಹೋಗಂಗಿದ್ರೆ ಅದೇ ಡಿಸೆಂಬರ್ ಇಂದ ಮಾರ್ಚ್ ಈ 4 months ಅಲ್ಲಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಆ್ಯಂಡ್ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಬಾಯ್.